ಸ್ವಲ್ಪ ಏನಾದ್ರು ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಯೂಶಲಿ ಲಾಸ್ಟ್ ಅಲ್ಲಿ ಮೈಕ್ ಸಿಕ್ಕಿದಾಗ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಎಲ್ಲ ಮುಗಿಸಿರ್ತಾರೆ. ಸೊ ನಾನು ಶಾರ್ಟ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ನನಗೆ ಇದೊಂದು ಸಿನಿಮಾ ಅಲ್ಲ, ಇದೊಂದು ಕನಸು. ಆ ಒಂದು ಕನಸು ಇಟ್ಕೊಂಡು ಮನೆಯಿಂದ ಹೊರಟಾಗ ಏನಾಗುತ್ತೆ ಹೇಗಾಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಅಂಡ್ ಆ ಒಂದು ಜರ್ನಿಯಲ್ಲಿ ಸ್ಟಾರ್ ಕ್ರಿಯೇಷನ್ಸ್ ನೀವೇ ಹೇಳಿದ್ರಿ, ಸ್ಟಾರ್ ಕ್ರಿಯೇಟರ್ಸ್ ನನ್ಗೆ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಸರ್ ಸಿಕ್ಕಿದ್ರು. ನೀವು ಯಾವ ನಂಬಿಕೆ ಇಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಆ ನಂಬಿಕೆಯ ಜೆನ್ಯೂನಿಟಿ ಇತ್ತಲ್ಲ, ಅದನ್ನ ಹೇಗೆ ಮಾಡಿ ಕಾಪಾಡಬೇಕು ಅಂತ ಇತ್ತು. ಅದಕ್ಕೆ ಅಂತ ನಾನು ಗುರುತೇಶ್ ಶೆಟ್ಟಿ ಸರ್ ನಾವು ತುಂಬಾ ಎಷ್ಟಾಗುತ್ತೆ ಅಷ್ಟು ಮಾಡಿದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ ಹೆಸರು ತಕ್ಕ ಹಾಗೆ ಇನ್ನೊಂದಷ್ಟು ಸ್ಟಾರ್ ಇವನ್ ಕ್ರಿಯೇಷನ್ ಇಂದ ಹುಟ್ಲಿ, ಇನ್ನೊಂದಷ್ಟು ಹೆಸರಾಗ್ಲಿ. ಅಂಡ್ ಮೇನ್ ಆಗಿ ಇವತ್ತು ನನ್ಗೆ ತುಂಬಾ ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ, ನನ್ನ ಗೆಲುವಕ್ಕಿಂತ ನಿಮ್ ಗೆಲುವು ಆಗ್ಲೇಬೇಕು ಅಂತ ಅನ್ನಿಸ್ತಿದೆ. ಅಂಡ್ ಅದರಿಂದ ಎಷ್ಟು ಜನ ಫ್ಯಾಮಿಲಿಗೆ ಇವತ್ತು ನೀವೊಂದು ಆಕ್ಯುಪೇಷನ್ ಕೊಟ್ಟಿದ್ದೀರಾ, ಆ ಒಂದು ಸ್ಥಾನ ಕೊಟ್ಟಿದ್ದೀರಾ, ಗೌರವ ಕೊಟ್ಟಿದ್ದೀರಾ, ಪ್ರತಿಯೊಬ್ಬ ಟೆಕ್ನಿಷಿಯನ್ ಫ್ಯಾಮಿಲಿ ತರ ಟ್ರೀಟ್ ಮಾಡಿದ್ದೀರಾ. ಅಂಡ್ ಅದರಿಂದ ಇನ್ನೂ ನಂಬಿಕೆ ಉಳ್ಕೊಂಡಿದೆ, ಹೌದು ನಾವು ಕಷ್ಟಪಟ್ರೆ ಏನೋ ಒಂದು ಆಗುತ್ತೆ ಅಂತ. ನಿಮ್ಮಂತವರಿಂದ ನಂಬಿಕೆ ಇನ್ನೂ ಉಳ್ಕೊಂಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಜಾಗ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಗುರುತೇಶ್ ಶೆಟ್ಟಿ ಸರ್, ಅವರು ಫ್ರೆಂಡ್ ತರ ಟ್ರೀಟ್ ಮಾಡ್ತಾರೆ, ಬಟ್ ನಾನು ನಿಜವಾಗ್ಲೂ ಅವ್ರನ್ನ ಮನಸ್ಸಿಂದ ಗುರುಗಳ ತರನೇ ನೋಡ್ತೀನಿ. ನಾನು ಲೈಫಲ್ಲಿ ಯಾರನ್ನೂ ಈ ತರ ನೋಡಿಲ್ಲ. ಒಬ್ಬನಿಗೋಸ್ಕರ ಇಷ್ಟೊಂದು ಹೋರಾಡೋದು, ಇನ್ನೊಬ್ರು ನಾನು ಲೈಕ್ ಹೇಳ್ಕೋಬಾರ್ದು, ಬಟ್ ಈ ಒಂದು ಜರ್ನಿಯಲ್ಲಿ ತುಂಬಾ ನೀವನ್ ಕ್ಯಾರೆಕ್ಟರ್ಸ್ ನ ನೋಡಿದೀನಿ, ಎಲ್ಲಾ ಸ್ವಾರ್ಥಿಗಳನ್ನ ನೋಡಿದೀನಿ, ಎಲ್ಲಾ ಸ್ವಾರ್ಥ ಇಟ್ಕೊಂಡಿರೋನ ನೋಡಿದೀನಿ. ಬಟ್ ಇನ್ನೊಬ್ಬ ಬೆಳಿಬೇಕು ಅಂತ ಇಡೀ ಸರ್ಕಲ್ ಜೊತೆ ಒಂದು ಹೋರಾಟ ಮಾಡ್ಕೊಂಡು ಇವತ್ತು ಈ ಸ್ಥಾನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವತ್ತು ಆ ನಂಬಿಕೆ ಜಸ್ಟಿಫೈ ನಿಮ್ಗೆ ಮಾಡಕ್ ಆಗ್ತಿರ್ಲಿಲ್ಲ, ಆ ನೋವು ನಿಮ್ಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ಬಟ್ ಪ್ರತಿಯೊಂದು ಗೊತ್ತಾಗ್ತಿತ್ತು. ನೀವು ಕೇಳ್ತಿದ್ದಂತ ಮಾತುಗಳು, ಜನಗಳು ನಿಮ್ಗೆ ಹೇಳ್ತಿರೋ ಎಲ್ಲಾ ಮಾತುಗಳು. ಬಟ್ ಆದ್ರೂ ಹೌದು, ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ರೆ ಗೆದ್ದೇ ಗೆಲ್ತೀವಿ ಅಂತ ನೀವೇ ಹೇಳಿದ್ರಿ. ಆ ಒಂದು ಪ್ರಾಮಾಣಿಕ ಪ್ರಯತ್ನದ ಫಲ ಇದು. ಸೊ ರಾನಿ ಸಿನಿಮಾಗೆ, ಆ ವಿಷನ್ಗೆ ಥ್ಯಾಂಕ್ ಯು ಸೋ ಮಚ್. ಜೆ.ಕೆ. ಭಾರ್ಗವಿ ಸರ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಸ್ಟಾರ್ಟಿಂಗ್ ಇಂದ ನಮ್ಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದೀರಾ. ಅಂಡ್ ಪ್ರತಿ ಹಂತದಲ್ಲೂ ಏನೇ ಕರೆಕ್ಷನ್ಸ್ ಇದ್ರು ಅದನ್ನ ಹೇಳಿದೀರಾ. ಅಂಡ್ ತುಂಬಾ ಸಪೋರ್ಟ್ ಮಾಡಿದೀರಾ. ಕೆಲವು ಸರಿ ಸರ್ ತುಂಬಾ ದೊಡ್ಡದಾಗಿ ಹೊಗಳ್ಬಿಡ್ತಾರೆ, ಅದು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾ ಅಂತ ಬಂದಾಗ ಯಾರೋ ಒಬ್ಬರಿಂದ ಆಗಲ್ಲ, ಹೌದು. ಅದಕ್ಕೆ ಸುಮಾರು ಹಲವಾರು ಪಿಲ್ಲರ್ಗಳು ಇರ್ತಾರೆ. ಪ್ರತಿಯೊಬ್ರು ಅಷ್ಟೇ ಡೆಡಿಕೇಶನ್ ಇಂದ ಕೆಲಸ ಮಾಡಿದಾಗ ಮಾತ್ರ ಅದೊಂದು ಸಿನಿಮಾ ಆಗುತ್ತೆ. ಅಂಡ್ ಅದರಲ್ಲಿ ನಾನು ಫಸ್ಟ್ ನಮ್ ರಾಘವೇಂದ್ರ ಬಿ ಕೋಲಾರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಒಂದು ಮಗು ತರ ಈ ಸಿನಿಮಾನ ಟ್ರೀಟ್ ಮಾಡಿದೀರಾ. ಪ್ರತಿಯೊಬ್ರು ಅಷ್ಟೇ ಮುದ್ದ ಕಾಣ್ಬೇಕು ಅಂತ ನಿಮ್ದು ಪ್ರತಿದಿನ ಕೆಲಸ ಇರ್ತಿತ್ತು. ಈ ಸಿನಿಮಾ ಹೌದು ನಿಮ್ಗೂ ಒಂದು ಹಠ ಆಗಿತ್ತು, ಪ್ರತಿಯೊಬ್ರು ಗೆಲ್ಲೇಬೇಕು ಅನ್ನೋ ಹಠದಲ್ಲೇ ಇದೊಂದು ಸಿನಿಮಾ ಮಾಡಿದ್ರೆ. ಅದರಲ್ಲಿ ನಿಮ್ದು ತುಂಬಾ ಒಂದು ಕೊಡುಗೆ ಇದೆ ಒಂದು ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಾನು ಅಷ್ಟೊಂದು ಚೆನ್ನಾಗಿ ತೋರಿಸೋದಕ್ಕೆ. ಅಂಡ್ ಒಂದು ಸಿನಿಮಾದಲ್ಲಿ ಒಂದು ಸೀನ್ ಅಂತ ಬಂದಾಗ ಯಾರೋ ಒಬ್ರು ಆಕ್ಟ್ ಮಾಡಿದ್ರೆ ಆಗಲ್ಲ, ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಸೊ ಅದಕ್ಕೆ ಅಷ್ಟೇ ಸಾಥ್ ನಮ್ಮ ಹೀರೋಯಿನ್ಸ್ ಕೊಟ್ಟಿದ್ದಾರೆ. ರಾಧೆ ಅವ್ರು ಇದ್ದಾರೆ, ಮತ್ತೆ ಅಪೂರ್ವ ಅವ್ರು ಇದ್ದಾರೆ. ಪ್ರತಿ ಸೀನಲ್ಲೂ ಆ ಇಂಪ್ರೂವೈಸೇಷನ್, ಆ ಕಂಫರ್ಟ್ ಲೆವೆಲ್, ಸೊ ತುಂಬಾ ಆ ಪ್ರೊಫೆಷನಲಿಸಮ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಂಡ್ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ. ಅಪೂರ್ವ ಅವರೇ, ನೀವಂತೂ ಎಕ್ಸ್ಪೀರಿಯನ್ಸ್ ಇದೆ ಆಬ್ವಿಯಸ್ಲಿ. ಅಂಡ್ ರಾಧೆ ಅವರು ಹೊಸಬ್ರು ಆಗಿರೋದ್ರಿಂದ ಅವ್ರ ಹೊಸಬ್ರು ಅಂತ ಎಲ್ಲೂ ಅನ್ಸಲ್ಲ. ಅವ್ರ ಪ್ರತಿ ಎಕ್ಸ್ಪ್ರೆಷನ್, ಆ ಮೆಚುರಿಟಿ, ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ಆ ಡೆಡಿಕೇಶನ್, ಯು ವಿಲ್ ಗ್ರೋ ಹೈಯರ್ ಅಂಡ್ ಹೈಯರ್. ಆಲ್ ದ ವೆರಿ ಬೆಸ್ಟ್. ಅಂಡ್ ಅಪೂರ್ವ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಶ್ ಶೆಟ್ಟಿ ಅವರು ಇದ್ದಾರೆ, ಅವರು ಕಂಗ್ರ್ಯಾಚುಲೇಷನ್ಸ್, ಮದುವೆ ಆಗಿದೆ. ಬೇಗ ಹೋಗ್ಬೇಕು, ಬೇಗ ಮಾತು ಮುಗಿಸ್ತೀನಿ. ಸೊ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ ಧರ್ಮಣ್ಣ ಅವ್ರು ಇದ್ದಾರೆ, ಕುಂದಾಪುರ್ ಅವ್ರು ಇದ್ದಾರೆ. ಅವರು ಲೈಕ್ ಕಾಮಿಡಿ ಪೋರ್ಷನ್ ಏನಿದೆ ಪ್ಲಸ್ ಸೀರಿಯಸ್ ಪೋರ್ಷನ್ ಎರಡನ್ನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂಡ್ ಅನಿಲ್ ಅವರು, ಪೃಥ್ವಿ ಅವರು, ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿ ಇದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ಕಿ ಎಲ್ಲ ಪಾಯಿಂಟ್ಸ್ ಎಲ್ಲ ಹೇಳಿದ್ರೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕೊನೆಯದಾಗಿ ಎಲ್ಲ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಆಸ್ ಅನ್ ಆಕ್ಟರ್ ನನಗೆ ಆಕ್ಟಿಂಗ್ ತುಂಬಾ ಯಾವಾಗಲೂ ಸುಲಭ ಅನ್ಸುತ್ತೆ. ಅಂದ್ರೆ ಬಿಕಾಸ್ ತುಂಬಾ ಇಷ್ಟಪಟ್ಟು ಬಂದಿರೋಂಥ ಪ್ರೊಫೆಷನ್, ಪ್ರತಿಯೊಂದು ಕೆಲಸ ಅಷ್ಟೇ ಇಷ್ಟಪಟ್ಟು ಮಾಡಿದ್ರಿಂದ ನನಗೆ ಆಸ್ ಅನ್ ಆಕ್ಟಿಂಗ್ ನನಗೆ ತೊಂದರೆ ಆಗಿಲ್ಲ. ಈ ಅಕ್ಕಪಕ್ಕ ಒಂದಷ್ಟು ಪಿನ್ಗಳು ಇರ್ತವೆ, ಅದರಿಂದ ತೊಂದರೆ ಆಗುತ್ತೆ, ಬಿಟ್ರೆ ಆಕ್ಟಿಂಗ್ ಯಾವತ್ತೂ ತೊಂದರೆ ಆಗಿಲ್ಲ. ಟಫೆಸ್ಟ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ರಾನಿ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು. ರಾಘವ್ ರಾನಿಗೂ ಒಂದು 8 ರಿಂದ 9 ವರ್ಷ ಗ್ಯಾಪ್ ಇದೆ. ಸೊ ಆ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ಸ್ವಲ್ಪ ಅಂದ್ರೆ ಕಷ್ಟ ಅಂತ ಆಗ್ತಿರ್ಲಿಲ್ಲ, ಬಿಕಾಸ್ ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್. ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ. ಇನ್ ಟರ್ಮ್ಸ್ ಆಫ್
ಬಾಡಿ ಬಿಲ್ಡಿಂಗು ಕೂಡ ಒಂದಷ್ಟೇ ಕಲಿಯೋದಕ್ಕೆ ಸಿಕ್ತು. ಸೊ ನಾನು ಅದನ್ನ ಎಂಜಾಯ್ ಮಾಡಿದ್ದೀನಿ. ಸೊ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವೇ ನಮಗೆ ಸಪೋರ್ಟ್, ನಿಮ್ಮಿಂದಾನೇ ನಾವು ಇನ್ನು ನಮ್ಮ ಕೆಲಸ, ನಮ್ಮ ಪರಿಶ್ರಮ ಎಲ್ಲ ಮುಗ್ದಿದೆ. ಇದನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು. 12th ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಈ ಒಂದು ಕನಸನ್ನ ದಯವಿಟ್ಟು ಬಂದು ಥಿಯೇಟರಲ್ಲೇ ನೋಡಿ. ಖಂಡಿತ ನೀವೆಲ್ಲ ಎಂಜಾಯ್ ಮಾಡ್ತೀರಾ. 12 ಸೆಪ್ಟೆಂಬರ್ ಮಿಸ್ ಮಾಡಬೇಡಿ. ರಾನಿ ಸಿನಿಮಾನ ಥಿಯೇಟರ್ಗೆ ಬಂದಿದೆ. ಥ್ಯಾಂಕ್ ಯು. ಇಷ್ಟೆಲ್ಲ ಮಾತಾಡಿದ್ರು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.